ಗಂಗಣ್ಣನ ಮೆಸ್ಸು ಅಥವಾ ಗಂಗಾಧರಪ್ಪನವ್ರ ಮೆಸ್ಸು ಅಂತ ಸುಮಾರು ಒಂದು 40 ವರ್ಷಕ್ಕೂ ಹಳೆಯ ಒಂದು ಮೆಸ್ಸು. ತುಮಕೂರಿಗೆ ನಂಬರ್ 1 ಇದೆ. ಫಸ್ಟ್ ಮನೆಯಲ್ಲಿದ್ರು ಮುದ್ದೆ ಇಲ್ಲೇ ಊಟ ಮಾಡೋದು. ಡಾಕ್ಟ್ರಿಗೆ ಯಾಕೆ ಕೊಡ್ತೀರಾ ದುಡ್ಡು? BP ಇಲ್ಲ, ಶುಗರ್ ಇಲ್ಲ, ಅಚ್ಚುಕಟ್ಟಾಗಿರ್ತದೆ. ಮಂಗಳವಾರ ಬಸ್ಸಾರು ಕ್ಯೂ ನಿಂತ್ಕೊತ ಜನ ಆ ಟೇಸ್ಟ್ ನಮ್ಮ ಮನೆಯಲ್ಲೂ ಮಾಡೋಣ. SP ಆಫೀಸ್ಗೆ DC ಆಫೀಸ್ಗೆಲ್ಲ ಪಾಸಲ್ಲಿ ಹೋಗುತ್ತೆ. ಅಲ್ಲಿಂದ ಇಲ್ಲಿಗೆ 3.5 ಕಿಲೋಮೀಟರ್ ಆಗುತ್ತೆ. ಆದ್ರೂ ಇಲ್ಲೇ ಊಟ ಮಾಡ್ಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರ ಜೊತೆ ಇಲ್ಲಿ ಬರ್ತಾ ಇದೀವಿ. ಇಂದಿರಾ ಗಾಂಧಿ ಸಾಯೋಷ್ಟೊತ್ತಿಗೆ ಒಂದು 6 ತಿಂಗಳಾಯ್ತು ನಾವು ಮೆಸ್ ಸ್ಟಾರ್ಟ್ ಮಾಡಿ. ಎಲ್ಲಾರು ಕೆಲಸನೇ ಕೇಳಿದ್ರೆ ಎಲ್ಲ ಆಗುತ್ತೆ. ಈಗ ನಮ್ಮ ಸ್ನೇಹಿತರೆ ಸಾಫ್ಟ್ವೇರ್ ಅಲ್ಲಿ ಇರೋರು ನಿನ್ ಬೆಟ್ರು ಅಂತಾರೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಸ್ನೇಹಿತರೆ, ಕಲ್ಪತರು ನಾಡು ತುಮಕೂರಿಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಈಗ ಒಂದು ವಿಶೇಷವಾದಂಥ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಜೊತೆಗೆ ಎಂದಿನಂತೆ ನಮ್ಮ ಸಂಜು ಅಣ್ಣ ಇದ್ದಾರೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ, ವೆಲ್ಕಮ್ ನಮ್ಮ ತುಮಕೂರು ನಾಡಿಗೆ ಮತ್ತೊಮ್ಮೆ. ಸೊ ಇಲ್ಲಿ ತುಮಕೂರಿನ SIT ಬಡಾವಣೆ ಇದೆ. SIT ಕಾಲೇಜ್ ಇದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಹಿಂದ್ಗಡೆ ಇರುವಂಥ ಬಡಾವಣೆ ಇದು. ಇಲ್ಲಿ ಗಂಗಾಧರಪ್ಪನ ಮೆಸ್ಸು ಅಂತ ಕರೀತಾರೆ, ಗಂಗಣ್ಣನ ಮೆಸ್ಸು ಅಥವಾ ಗಂಗಾಧರಪ್ಪನವ್ರ ಮೆಸ್ಸು ಅಂತ. ಆಮೇಲೆ ಇಲ್ಲಿ ವಿಶೇಷತೆ ಏನಂದ್ರೆ ಈ ಮೆಸ್ಸಲ್ಲಿ ಇಲ್ಲಿ ಓದ್ಬೇಕಾದ್ರೆ ಊಟ ಮಾಡಿರೋರಲ್ಲ IAS IPS ಆಫೀಸರ್ಸ್ ಆಗಿದ್ದಾರೆ, ದೊಡ್ಡ ಹುದ್ದೆಯಲ್ಲಿ ಇದಾರಣ್ಣ. ಅಂತವ್ರು ಇಲ್ಲಿ ಊಟ ಮಾಡಿದ್ದಾರೆ. ಇಲ್ಲಿ ಅವ್ರ ಜೀವನ, ವಿದ್ಯಾರ್ಥಿ ಜೀವನ ಸಾಗಿಸಿದ್ದಾರೆ ಇಲ್ಲಿ. ಬನ್ನಿ, ಈ ರೀತಿ ಅನೇಕ ವಿದ್ಯಾರ್ಥಿಗಳನ್ನ IAS ಮಾಡಿಸಿದ ಹೋಟ್ಲಿದ್ದು. ಸೊ ಆ ಹೋಟ್ಲ್ ನೋಡೋಣ, ಗಂಗಾಧರಪ್ಪನವ್ರು ಮಾತಾಡ್ಸೋಣ. ಹೋಗೋಣ? ಖಂಡಿತವಾಗ್ಲು. ಫುಲ್ಲು ಮದುವೆ ಊಟ ಹಾಕ್ದಂಗೆ. ಅಣ್ಣ ನಮಸ್ತೆ. ನಿಮ್ಮ ಹೆಸರು ಪರಿಚಯ ಹೇಳ್ತೀರ? ಗಂಗಣ್ಣ. ಈಗೆಲ್ಲ ಒಬ್ರ ಮೇಲೆ 40 ವರ್ಷ ಆಗೈತಿ. ಚಿಕ್ಕದು ಇಲ್ಲಿ ಏನೇನು ಮಾಡ್ತೀರಿ? ಇದು ಮುದ್ದೆ, ಅನ್ನ, ಸಾರು, ರಾತ್ರಿ ಚಪಾತಿ. ಫುಲ್ಲು ಬಿಸಿ ಸುಡಲ್ವಾ? ಸುಡ್ತಿರುತ್ತೆ. ರೂಢಿ ಆಗೈತಲ್ಲ. ಎಲ್ಲಿ ಹೋಗ್ತಾ ಇದ್ರಿ ಪಾರ್ಸಲ್? ಸರ್ KRD ಇಲ್ಲ ಅಂದ್ರೆ ತುಮಕೂರು ಲ್ಯಾಂಡ್ ಆರ್ಮಿ. ಓಕೆ, ಪಾರ್ಸಲ್ ಹೋಗುತ್ತೆ. ಅಣ್ಣ ನಮಸ್ತೆ. ಏನ್ ತಮ್ಮ ಹೆಸರು? ಮೋಹನ್. ಈ ಮನೆಗೆ ಏನಾಗ್ಬೇಕು ನೀವು? ನನ್ನ ಮಗಳ ಮಗ. ಓ, 3ನೇ ಜನರೇಷನ್. ಅಲ್ಲಿ ಅಂದ್ರೆ ಒಂದು 3-4 ವರ್ಷ ಬೇರೆ ಕಡೆ ಮಾಡಿದ್ರು. ಈ ಜಾಗದಲ್ಲಿ ಮಾಡಿ ಒಂದು 38. ಅವ್ರು ಮೆಸ್ ಮಾಡ್ತಾ 42 ವರ್ಷ ಕಳೆದೋಯ್ತು ಸ್ವಂತ ಮೆಸ್ ಮಾಡಿ. ಸೊ ಇದು ಆಕ್ಚುಲಿ 42 ವರ್ಷದ ಮೆಸ್. 40 ವರ್ಷ ಅವ್ರ 42 ವರ್ಷದ ಮೆಸ್ ಇದೆ. ಈ ಜಾಗದಲ್ಲಿ ಮಾಡಿ ಒಂದು 38 ವರ್ಷ 35 ವರ್ಷ ಆಯ್ತು. ಸೊ ಏನಿದೆ ಜರ್ನಿ? ಯಾರು ಸ್ಥಾಪಕರು ಇದಕ್ಕೆ? ಇವರು ತುಮಕೂರ್ನೆಲ್ಲ ಅರ್ಧ ಹಂಚ್ಕೊಂಡ್ಬಿಟ್ಟಿದ್ರು. ಇವ್ರ ಅಣ್ಣ ತಮ್ಮದಿರಲ್ಲ ತುಮಕೂರ್ನ ಫುಲ್ ಎಲ್ಲ ಇವರೇ ಮೆಸ್ ಮಾಡ್ತಿದ್ದವರು. ಅವಾಗ 5 ಜನ, 5 ಮೆಂಬರ್ಸ್. ಇವ್ರು 5 ಜನ ಫುಲ್ಲು SIT ಯಾರು ಕೇಳಿದ್ರು ಅವಾಗ ತುಮಕೂರು ಇದ್ದಿದ್ದೇ ಇಷ್ಟು, ಇವಾಗ ಅನ್ನಂಗಿಲ್ಲ. ಅವಾಗೆಲ್ಲ ಇವರೇ ಮೆಸ್ಸು ಎಲ್ಲಿ ಕೇಳಿದ್ರು ಇವರವೇ ಮೆಸ್ ಇದ್ದವು. 2 ವರ್ಷ ಬರೀ ಕರೆಂಟ್ ಇಲ್ದಲ್ಲೇ ಮೆಸ್ ಮಾಡಿದರು. ಯಾರು ಲಂಚ ಇಸ್ಕೊಂಡು ಕೊಟ್ಟಿರ್ಲಿಲ್ವಂತೆ, ಲೈಟ್ ಕಂಬ ಮತ್ತು ಲೈನ್ ಎಳೆದಿರ್ಲಿಲ್ವಂತೆ. ಅರ್ಜಿ ಹಾಕಿದ್ರು. ಅರ್ಜಿ ಹಾಕಿದ್ಮೇಲೆ 2 ವರ್ಷ ದುಡ್ಡು ಕೊಟ್ಟು 2 ವರ್ಷ ಹಂಗೆ ಮಿಸ್ ಮಾಡಿದ್ರು. ಓಹೋ. ಆಮೇಲೆ ಕರೆಂಟ್ ಬಿಲ್ಗೇನೋ ಅರ್ಜಿ ಅಂತ ಹಾಕಿದ್ಮೇಲೆ ಕಂಪ್ಲೇಂಟು ಏನಾರ ಆಗಿ ಕೆಲಸ ಆಗಿಲ್ಲ ಅಂದ್ರೆ ಅರ್ಜಿ ಹಾಕ್ರಿ ಅಂದಾಗ ಅರ್ಜಿ ಹಾಕ್ಸಿದ್ರು. ಇಮಿಡಿಯೇಟ್ ಅವಾಗ ಮಾಡಿಕೊಟ್ಟವ್ರು. ದುಡ್ಡು ಕೊಟ್ಟು 2 ವರ್ಷ ಆದರೂ ಅವಾಗ ಲೈನ್ ಎಳೆದಿರಲಿಲ್ಲ. ಅಷ್ಟು ಕಷ್ಟದಲ್ಲಿ ಮಾಡಿದ್ದಾರೆ. ಓಕೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ನಡೀತು. SIT ಕಾಲೇಜ್ ಹುಡುಗರೆಲ್ಲ ಇಲ್ಲೇ ಊಟಕ್ಕೆ ಬರೋರು. ಸುಮಾರು ಜನ ಇವತ್ತು ಅಮೇರಿಕಾ US ಅಲ್ಲಿರೋರೆಲ್ಲ ಒಂದೊಂದ್ಸಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಬಂದವರು. ಆಮೇಲೆ ಸುಧಾಕರ್ ಲಾಲ್ ಕೊರಟಗೆರೆ MLA ಅವರು ಇಲ್ಲೇ ಓದ್ತಿದ್ರು. ಸುಧಾಕರ್ ಲಾಲು ಅಂತೇಳಿ ಕೊರಟಗೆರೆ MLA ಅವರು ಇಲ್ಲೇ ಓದ್ತಿದ್ರು SIT. ಅಲ್ಲಿ ಇಲ್ಲಿ ಊಟಕ್ಕೆ ಬರೋರು. ಸನ್ಮಾನ ಮಾಡೋರು. ಈಗ 10 ವರ್ಷದಿಂದ ಕರೆಕ್ಟಾಗಿ ಇಂಜಿನಿಯರ್ ಓದ್ಬೇಕಾದ್ರೆ ಇಲ್ಲೇ ಊಟ ಮಾಡೋರು. ಸೊ ತುಂಬಾ ಜನ SIT ಇಂಜಿನಿಯರ್ ಓದೋರೆಲ್ಲ ಊಟ ಮಾಡೋರು ಇಲ್ಲಿ ಎಲ್ಲ ಕಡೆ, ತುಂಬಾ ಕಡೆ ದೇಶ ವಿದೇಶದಲ್ಲಿ. ಇವರು ಅಂಕಲ್ ಬರ್ತಾರೆ, ಹನುಮಂತೇಗೌಡರು ಬರ್ತಾರೆ. ಯಾಕೆ ಫೇಮಸ್ ಅಂದರೆ ಅದು ನನಗೂ ಗೊತ್ತಿಲ್ಲ, ಕೆಲಸ ಅಷ್ಟೇ. ನಮ್ಮ ತಾತರು ಇವತ್ತಿಗೂ ಅಷ್ಟೇ. ನಾವು ಬೆಳಗ್ಗೆ ನಾವು ದೇವ್ರ ಪೂಜೆ, ಆ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಿಗೆ ಹೋಗ್ಬೇಕು ಅಂತ ಬೈತಾರೆ. ಇಲ್ಲಿ ಫಸ್ಟ್ ಕೆಲಸ, ಆಮೇಲೆ ಎಲ್ಲ ದೇವರು ಅಂತ. ನಮ್ಮಲ್ಲಿ ಇವತ್ತು ನಾವು ಪೂಜೆ ಮಾಡಲ್ಲ, ವಾರಕ್ಕೆ 1 ದಿವಸ 2 ದಿವಸ ಅಷ್ಟೇ ಮಾಡಲ್ಲ. ಫಸ್ಟ್ ಕೆಲಸ, ಆಮೇಲೆ ದೇವರು. ಬೇರೆ ಪೂಜೆ ಇದು ರಿಯಲ್ ಪೂಜೆ. ಫಸ್ಟ್ ಇದನ್ನೇ ನಾವು ಕೆಲಸ ಮಾಡೋದು. ಆಮೇಲೆ ಅಲ್ಲಿವರೆಗೂ ನಾವೇನು ಕೆಲಸ ಮಾಡಲ್ಲ. ಫಸ್ಟ್ ಇದೆ ಕೆಲಸ. ಬೆಳಗ್ಗೆ 8:30 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. 6 ಗಂಟೆ 7 ಗಂಟೆಗೆಲ್ಲ ನಮ್ಮ ಮಾವರು ಮಾರ್ಕೆಟ್ಗೆ ಹೋಗ್ತಾರೆ. ನಾವ್ಯಾರು ಹೋಗಲ್ಲ, ಅವರು ಹೋಗ್ತಾರೆ. ಮಾರ್ಕೆಟ್ಗೆ ಹೋಗಿ ಬಂದು ಒಂದು 7:30 ಹೋಗ್ತಾರೆ, 8 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ನಾವು 8:30 ಸ್ಟಾರ್ಟ್ ಮಾಡ್ಕೊಂಡ್ರೆ 9 ಗಂಟೆ 11:30 12 ಗಂಟೆವರೆಗೂ ಊಟನೇ ಆಗುತ್ತೆ. 12:30 ಮುದ್ದೆ ಮಾಡ್ತಿದ್ರು. ಅವಾಗಿಂದ ಸ್ಟಾರ್ಟ್ ಆದರೆ 3:30 4 ಗಂಟೆವರೆಗೂ ನಡೆಯುತ್ತೆ. ಇವತ್ತು ಡೈಲಿ ಒಂದೊಂದು ಸಾಂಬಾರು ಇರುತ್ತೆ. ಸೋಮವಾರ ಮಶಪ್ ಇರುತ್ತೆ, ಮಂಗಳವಾರ ಬಸ್ಸಾರು ಇರುತ್ತೆ, ಬುಧವಾರ ತರಕಾರಿ ಸಾರು ಇರುತ್ತೆ, ಗುರುವಾರ ನೆನ್ನೆ ಮೊಳಕೆ ಹುಳಿ ಕಾಳು ಸಾರು, ಇವತ್ತು ಮೂಲಂಗಿ ಸಾರಾ ತೋರಿಸಿ. ಅಯ್ಯೋ ಸುತ್ತ ಇದೆ. ಏನಕ್ಕೆ ಫೇಮಸ್ ಅಂದರೆ 2 ಕಾರಣ. ಏನೋ ಒಂದು ಕ್ವಾಲಿಟಿ, ಒಂದು ಕ್ವಾಂಟಿಟಿ. ಸೊ ಕ್ವಾಲಿಟಿನೂ ಇದೆ, ಕ್ವಾಂಟಿಟಿನೂ ಇದೆ. ಕ್ವಾಲಿಟಿ ಕೊಡ್ತೀವಿ ಅಂದರೆ ಕಮ್ಮಿ ಹಾಕಂಗಿಲ್ಲ. ನೀವು ಎಷ್ಟು ಬೇಕು ಅಂತಾರೋ ಅಷ್ಟು ತೆಗೆದೇ ಹಾಕೋದು. ನಾವು ಹಿಂದೆ ಈಚೆ ನಿಂತಿರೋದಕ್ಕೋಸ್ಕರ ಊಟ ಯಾವತ್ತು ಬಡಿಸಿಲ್ಲ. ಅಲ್ಲಿ ಕುಂತಿರ್ತಾರಲ್ಲ ಅವ್ರಿಗೆ ಫಸ್ಟು ಬೇಕಾದ್ರೆ ಇಲ್ಲ ಅಂತ ಕಳಿಸ್ಬಿಡ್ತೀವಿ.
ಖಾಲಿ ಆದರೆ ಈಚೆ ಅವರೇ ಅಂತೇಳಿ ಕಮ್ಮಿ ಹಾಕಲ್ಲ ಇರೋರಿಗೆ. ಫಸ್ಟ್ ಇರೋರಿಗೆ ಪೂರ ಹಾಕ್ಬಿಟ್ಟು ಇಕ್ಕಿದ್ರೆ ಐತೆ, ಇಲ್ಲ ಅಂದ್ರೆ ಇಲ್ಲ. ಎಷ್ಟೋ ಜನ ಬೈಕೊಂಡು ಹೋಗ್ಬಿಟ್ಟವ್ರೆ. ಇಷ್ಟೋ ಮುಂದೆ ಯಾರೋ ಬರ್ತಾರೆ ಅಂತ ಉಳಿಸ್ಕೊಳ್ಳೋದಿಲ್ಲ. ಇಲ್ಲ ಯಾಕ ನಿಮ್ಮ ಹೆಸರೇನು? ಶಕುಂತಲಾ ಅವರು. ಸೊ ಹೆಂಗ್ ಮಾಡ್ರಿ ಸಾರ? ಬೇಳೆ ತರಕಾರಿ ಹಾಕ್ತಾರೆ, ಸಾಂಬಾರ್ ಪುಡಿ ಕಾಯಿ ಎಲ್ಲ ರುಬ್ಬಿಟ್ಟು ಹಾಕ್ತೀವಿ. ಹಾಕ್ತೀರಾ? ಸಾಂಬಾರ್ ಪುಡಿಯಲ್ಲಿ ಅಂಗಡಿ ಜೊತೆ ರೆಡಿ ಮಾಡು? ಇಲ್ಲ ನಾವೇ ಮಾಡ್ಕೊಂತೀವಿ. ನೀವೇ? ನಾವೇ ಮಾಡ್ತೀವಿ. ಡೈಲಿ ಎಷ್ಟು ತುಂಬ ಬೇಕಲ್ಲ? ನಾವು ಮಾಡ್ಕೊಂಡಿರ್ತೀವಿ ಸಾಂಬಾರ್ ಪುಡಿಗೆ. ನಾವೇನು ಅಂಗಡಿಲಿ ತರಲ್ಲ ಸಾಂಬಾರ್ ಪುಡಿಗೆ, ನಾವು ಸ್ವಂತ ಮನೆಯಲ್ಲೇ ಮಾಡೋದು. ಇದು ಆಗುತ್ತೆ. ಶ್ರಮ ಪಟ್ರೆ ಅಲ್ವಾ ಅಣ್ಣ? ಅಲ್ವಾ? ಶ್ರಮ ಪಡ್ಲಿಂದ ಯಾವುದೂ ಇಲ್ಲ, ಎಲ್ಲ ಶ್ರಮ ಪಡಲೇಬೇಕು. ನಾವೇನು ಇವತ್ತು ಮಾಡ್ತಾ ಇಲ್ವಲ್ಲ ಶ್ರಮ ಅನ್ನಕ್ಕೆ. ಎಷ್ಟು ವರ್ಷ ಮಾಡ್ತೀವಿ? ಆಲೇ ಇಂದಿರಾ ಗಾಂಧಿ ಸಾಯೋಂತತಿ ಒಂದು 6 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ. ಇಂದಿರಾ ಗಾಂಧಿ ಸಾಯೋಕೆ 6 ತಿಂಗಳು ಮುಂಚೆ ಮಾಡಿದ್ದು. ನಿಮ್ಗೆ ಆ ಡೇಟ್ ಲೆಕ್ಕ? ನಮ್ಗೆ ಆ ಡೇಟ್ ಲೆಕ್ಕ, ಇಸ್ವಿ ಗೊತ್ತಿಲ್ಲ. ಅವಾಗ್ಲಿಂದಲೂ ಇದೇ ಕೆಲಸ ಮಾಡ್ತಾ ಇದೀವಲ್ಲ, ಶ್ರಮ ಇದ್ದೇ ಐತಿ. ಇಂದಿರಾ ಗಾಂಧಿ ಸಾಯಕ್ಕೆ 6 ತಿಂಗಳು ಮುಂಚೆ ಮಾಡಿದ್ದೀನಿ. 6 ತಿಂಗಳು ಮುಂಚೆ ಮಾಡಿದ್ವಿ. ಬಾಡಿಗೆ ಮನೆಗಳಲ್ಲಿ ಇದ್ದು ನಾವು ಅವಾಗ ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ ಮಾಡ್ತಲೇ ಇದ್ದೀವಿ. ಯಾಕೆ ಹೋಟ್ಲು ತುಂಬಾ ಕಷ್ಟ ಅಲ್ವಾ? ಬೆಳಗ್ಗೆ ಹೇಳ್ಬೇಕು, ದಿನ ಮಾಡ್ಬೇಕು. ಯಾವ್ದಾದ್ರೂ ಕಷ್ಟ ಬೀಳಲೇಬೇಕಲ್ವಾ? ಕಷ್ಟ ಪಡ್ಲೇಬೇಕು ಯಾವ ಕೆಲಸ ಮಾಡಕ್ಕೂ. ಇದೇ ಮಾಡೋದು, ಇದೇ ಮಾಡ್ಕೊಂಬಂದಿದ್ದೀವಲ್ಲ, ಇದೇ ಅಭ್ಯಾಸ. ಬಿಸಿಲು ಬೇಯ್ಬೇಕು, ಬೇಯ್ಬೇಕು. ಕೂತ್ಕೊಂಡು ತಿನ್ನೋ ಅಂಥದ್ದು ಯಾವ್ದೈತಣ್ಣ? ಯಾವ ಕೆಲಸ ಕೊಡ್ತಾರ ನಮಗೆ? ಗೌರ್ಮೆಂಟ್ ಕೆಲಸ ಸಿಗುತ್ತಾ? ಏನೂ ಸಿಗಲ್ವಲ್ಲ, ಓದಿಲ್ಲ, ಏನು ಸಿಗುತ್ತೆ? ಇದೇ ಕೆಲಸ ಸರಿ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಮುಂಚೆ ಎಲ್ಲ ಎಮ್ಮೆ ಕಟ್ಕೊಂಡು ಕಷ್ಟಪಟ್ಟಿದ್ದೀವಿ. ಖಾಲಿ ಇತ್ತು ಜಾಗ. ಅವಾಗ ಬಾಡಿಗೆ ಮನೆಗಳೆಲ್ಲ ಇದ್ವು. ಇಲ್ಲಿ ಬಂದ್ಮೇಲೆ ಎಮ್ಮೆ ಕಟ್ಕೊಂಡಿದ್ವು. ತಿಂಡಿನೂ ಮಾಡಿವು ಮುಂಚೆ, ಬೆಳಗ್ಗೆ ಹೊತ್ತು ಎಲ್ಲ ಮಾಡಿವು. ಆಮೇಲೆ ತಿಂಡಿ ಎಲ್ಲ ಬಿಟ್ಟವು. ಅವಾಗ ಹೋಟ್ಲುಗಳು ಕಡಿಮೆನೇ ಸ್ವಲ್ಪ. ತುಮಕೂರಲ್ಲಿ ಅವಾಗ ಇಂಜಿನಿಯರ್ ಕಾಲೇಜ್ ಇದ್ದಿದ್ದು ಇದೊಂದೇ, SIT ಇದೊಂದೇ. ನನ್ನ ಮಗ ಚಿಕ್ಕ ಹುಡುಗ ಸುಧಾಕರ್ ಲಾಲ್ ಬರುವಾಗ ಅವಾಗ ಇಟ್ಟಿದ್ದ ನನ್ನ ಮಗ. ಅವಾಗಿಂದ ಬರ್ತಾವ್ರ ಅವರು MLA. ಅವನ ಮಗ ಇಲ್ಲೇ ಹೋಟ್ಲಲ್ಲಿ ಇರೋದು. ಮಗಳನ್ನ ಬೇರೆ ಕಡೆಗೆ ಕೊಟ್ಟಿದ್ದೀವಿ. ಇವನು ಮಗಳು ಮಗ, ಅವನೇ ಮಗ. ಓದ್ಲಿಲ್ಲ ಅವನು, ಇದೇ ಕೆಲಸ ಅವನು. ಮಾಡ್ತಾನೆ, ಜೊತೆಲೇ ಇದ್ದೀವಿ. ಎಲ್ಲಾರು ಸೇರ್ ಮಾಡಿರಲ್ವ ಅಣ್ಣ ಇದು ಏನೋ ಓದಿದ್ರೆ ಚೆನ್ನಾಗಿರೋದು, ಕೆಲ್ಸದಲ್ಲಿ ಇದ್ರೆ ಏನ ಇದ್ದಂಗ ಆಗದ ಅವಾಗ ಅಲ್ವಾ? ಈ ಫಾರಿನಲ್ಲಿ ಇರೋರು ಹೆಂಗ್ ಕತೆ ಹಾಕ್ತಾರ, ಅವ್ರ ಮಕ್ಳುಗಳು ಹೋಗಿರೋರು, ಅಪ್ಪ ಅಮ್ಮ ಹೆಂಗ್ ಕತೆ ಹಾಕ್ತಾರ ಹಂಗ ಹಾಕ್ಬೋದು ನಾವು. ಓದ್ಲಿಲ್ವಲ್ಲ ನಮ್ಮ ಮಗ, ಏನ್ ಮಾಡೋದು? ಅವ್ರ ಅಪ್ಪ ಅಮ್ಮ ಚೆನ್ನಾಗಿರ್ತಾರಲ್ವಾ? ನಾವು ಎಷ್ಟು ಕಷ್ಟ ಪಡ್ಬೇಕು, ಮಸಿ ಉಯ್ಕೋಬೇಕು, ಪಾತ್ರೆ ತೊಳಿಬೇಕು, ಕಷ್ಟ ಅಲ್ವಾ? ಅವ್ರದ್ದೇನು ಕಷ್ಟ ಇಲ್ವಲ್ಲ. ದುಡಿಮೆ ಐತಿ, ಕಷ್ಟ ಬೀಳ್ತೀವಿ, ದುಡಿಮೆ ಮಾಡ್ಲಿಲ್ಲ ಅಂದ್ರೆ ದುಡಿಮೆ ಇಲ್ಲ. ಮಾಡಿದ್ರೆ ದುಡಿಮೆ ಎಲ್ಲ. ಇದೇ ಕಟ್ಟಿರೋದು ಸಿಟಿ ಮನೆ, ಇದು ನಮ್ದೇ ಸ್ವಂತ. ಇದೆ ಎಲ್ಲ ಊರಲ್ಲಿ ಐತೆ, ಮನೆ ಐತೆ ಸ್ವಂತ. ಅಲ್ಲೂ ಮನೆ ಐತೆ, 2 ಎಕರೆ ತೋಟ ಐತೆ. ಇಲ್ಲಿಂದಾನೆ ಎಲ್ಲ ಅಲ್ಲಿ ಮಾಡಿರೋದು. ನನ್ನ ತಮ್ಮದಿರು ಭಾಗ ಅವಾಗ ನಾವೇನು ತಗೊಂಬಂದಿರ್ಲಿಲ್ಲ, ಇವಾಗ ತಗೊಂಡ ಬರೇ ಕೈ ಯಜಮಾನ್ರು ಬರೇ ಚಡ್ಡಿಲಿ ಬಂದಿದ್ರು. ಅವಾಗ ಸೈಕಲ್ ತುಳಿಯೋರು 42-37 ಕಿಲೋಮೀಟರ್ ಮಾರ್ಕೆಟ್ಗೆಲ್ಲ ಹೋಗ್ತಿದ್ವಿ ಸೈಕಲ್. ಊರಿಗೆ ಸೈಕಲ್ ತುಳ್ಕೊಂಡು ಹೋಗೋರು. 40 ಕಿಲೋಮೀಟರ್, 37-40 ಕಿಲೋಮೀಟರ್ ಒಂದು ಸೈಡು ಸೈಕಲ್ ತುಳ್ಕೊಂಡು ಹೋಗೋರು ಸ್ನೇಹಿತರೆಲ್ಲ. ಅವಾಗ ಮನೆಗಳು ಇರ್ಲಿಲ್ಲ, ಇಲ್ಲಿ ನಿಂತ್ಕೊಂಡ್ರೆ ಮೇನ್ ರೋಡ್ ಕಾಣೋದು. ಯಾವ ನಾವೇ ಬಂದಿ ಫಸ್ಟ್. ಒಲೆ ಐತೆ, ಇಲ್ಲೆಲ್ಲ ಹೊಗೆ ಆಗುತ್ತೆ ಅಂತ ಮಾಡಲ್ಲ. ಮತ್ತೆ ಮುದ್ದೆ ಕುಡ್ಸಕ್ ಮಗ ಹೊಗೆ ಬಾಯಿ ಬರುತ್ತೆ ಅಂತಾನೆ. ನಾವೆಲ್ಲ ಮುದ್ದೆ ಎಲ್ಲ ಅದ್ರಲ್ಲೇ, ಚಪಾತಿ ಬೇಸೋದೆಲ್ಲ ಅದ್ರಲ್ಲೇ ಮಾಡಲ್ಲ ಇವಾಗ. ಮತ್ತೆ ಸುತ್ತಮುತ್ತ ಮನೇನೂ ಆದವು ಸೌದೆ ಒಲೆ ಮಾಡಕ್ಕೆ. ಒಲೆ ಹಂಗೆ ಬಿಟ್ಕೊಂಡಿದ್ದೀವಿ, ಬಿಸಿನೀರೆಲ್ಲ ಕಾಸ್ಕೊಂತೀವಿ ತಟ್ಟೆ ತೊಳೆಯೋಕ್ಕೆಲ್ಲ. ಕಷ್ಟಪಟ್ರೇನೆ ಜೀವನ. ಸುಖವಾಗಿರಕ್ಕಾಗುತ್ತೆ ಅಣ್ಣ, ಕಷ್ಟಪಡಲೇಬೇಕು. ಎಲ್ಲರೂ ಕೆಲಸನೇ ಕೇಳಿದ್ರೆ ಎಲ್ಲ ಆಗುತ್ತೆ. ಕಷ್ಟಪಡಲೇಬೇಕು. ವ್ಯವಸಾಯ ಮಾಡೋರು ವ್ಯವಸಾಯ ಮಾಡಲೇಬೇಕು. ಹಂಗೆ ವ್ಯವಸಾಯ ಮಾಡೋದಕ್ಕಿಂತ ಕಷ್ಟ ಅಲ್ಲ. ಸ್ಟಾರ್ಟಿಂಗಲ್ಲಿ ಮಾಡಿದಾಗ ದುಡ್ಡು ಇಸ್ಕೊಂತಿರ್ಲಿಲ್ಲ. ಬಂದವ್ರ ಹೆಸರು ಮಾತ್ರ ಬರ್ಕೊಳೋರು, ತಿಂಗಳಿಗೆ ಒಂದ್ಸಲಿ ಕೊಡೋರು.
ಅವಾಗ ಕೊಡ್ದಂಗೆ ಎಷ್ಟೋ ಜನ ಸ್ವಲ್ಪ ಮೋಸ ಮಾಡ್ಬಿಟ್ರು ಸ್ಟಾರ್ಟಿಂಗಲ್ಲಿ ಸ್ಟೂಡೆಂಟ್ಸ್ ಅವಾಗ ಅವ್ರಿಗೂ ಬಡತನ ಇವಾಗ್ಲೂ ಹಂಗೆಲ್ಲ ಐತೆ. ಪಾವಗಡದ ಕಡೆಯವರು ಜಾಸ್ತಿ ಹುಡುಗರು ಬರೋರು ಅವಾಗ. ಈ ಸ್ಕೂಲಲ್ಲಿ ರಿಜಿಸ್ಟರ್ ಆಗ್ತಾರಲ್ಲ ಆ ಥರ ಹಾಕೋದು. ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡೋದ್ರೆ ರಾತ್ರಿ ಕೂತ್ಕೊಂಡು ಬರೆಯೋದು, ಇಂಥವ್ರು ಬಂದಿದ್ರ ಅಂತ ಅವ್ರ ಹೆಸರು ಬರ್ಕೊಂಡಿರಿವಲ್ಲ. ತಿಂಗಳಿಗೆ ಒಂದ್ಸತಿ ಕೊಡ್ತೀವಿ ಅಂತ ಊಟ ಮಾಡೋಗಾರು ಎಲ್ಲ ಮೋಸ ಮಾಡಿರ. ಅವಾಗ ಏನೋ ದೇವ್ರ ದಯದಿಂದ ಇಲ್ಲೇ ಇರಂಗಾಯ್ತು ನಮಗೆ. ನಾವು ಖಾಲಿ ಮಾಡ್ಕೊಂಡು ಊರು ಬಿಟ್ಟು ಪರಿಸ್ಥಿತಿ ಬಂದಿತ್ತು ನಮಗೆ. ಎಲ್ಲ ಸಾಲ ಊಟ ಮಾಡಿ ಮೋಸ ಮಾಡಿಬಿಟ್ರು ಅವಾಗ. ಆಮೇಲೆ ಹಿಂಗೆ ಸಾಲ ತಂದು ಮಾಡಿ ಏನೋ ದೇವ್ರ ದಯದಿಂದ ಇಲ್ಲೇ ತುಮಕೂರಲ್ಲೇ ಉಳ್ಕೊಂಡು ಆಮೇಲೆ ಇಸ್ಕೊಂಡು ಊಟ ಅವತ್ತೇನು ಊಟ ಮಾಡ್ಕೊಂಡು ಕಾರ್ಡ್ ಮಾಡಿರು. ತಿಂಗ್ಳದ್ದು ಏನಾಯ್ತು ಅದು ಮುಂಚೆನೆ ಕೊಟ್ಟು ತಿಂಗಳೆಲ್ಲ ಊಟ ಮಾಡೋರು. ಅವಾಗ ಒಂದು ದಿವಸನೂ ರಜೆ ಇರಲಿಲ್ಲ. ಇವಾಗ ಎಲ್ಲ ಚೆನ್ನಾಗೈತೆ. ಅದಕ್ಕೆ ಗೌರ್ಮೆಂಟ್ ಹಾಲಿಡೇ ದಿವಸ ರಜಾ, ಶನಿವಾರ ಭಾನುವಾರ ರಜಾ, ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ರಜಾ. ಈಗ ಯಾವುದು ಮೊಹರಂ ಕಡೆ ದಿನ ಅದಕ್ಕೂ ರಜಾ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟಿರ್ತಾರೆ ರಜಾ ಮಾಡ್ತಿರ್ಲಿಲ್ಲ ನಾವು ಅವಾಗ. ಒಂದಿನ ರಜಾನೇ ಮಾಡ್ತಿರ್ಲಿಲ್ಲ. ಈಗ ಯಾವತ್ತ ರೆಡ್ ಮಾರ್ಕ್ ಇರುತ್ತೋ ಕ್ಯಾಲೆಂಡ್ರಲ್ಲಿ ಅವತ್ತೆಲ್ಲ ರಜೆ. ಅದೇ ತರ ಇವಾಗ ಕಷ್ಟ ಸಾಲ ಆದ್ರೂ ಬಿಡ್ದಂಗೆ ಮಾಡಿರೋದಕ್ಕೆ ಇವತ್ತು ನಾವೆಲ್ಲ ಚೆನ್ನಾಗಿದೆ. ಎಷ್ಟು ಊಟ ಊಟ ನಿಮ್ಮಲ್ಲಿ? ಊಟ ಒಂದು ಊಟ 100 ರೂಪಾಯಿ. 100 ರೂಪಾಯಿ 2 ತಿಂಗಳಿಂದ. ಏನು ಕೊಡ್ತೀರಾ ಅದಕ್ಕೆ? ಅನ್ಲಿಮಿಟೆಡ್. ನೀವು ಮುದ್ದೆ ಒಂದು ತಿಂದ್ರೂ 100 ರೂಪಾಯಿ ಕೊಡಬೇಕು. 2 ಮುದ್ದೆ ತಿಂದ್ರು 100 ರೂಪಾಯಿ ಕೊಡಬೇಕು ಅಷ್ಟೇ. ಬರೀ ರೈಸ್ ತಿಂದ್ರು 100 ರೂಪಾಯಿ. ನಮ್ಮ ಯಜಮಾನ್ರದ್ದು ರೂಲ್ಸ್. ನಮ್ಮ ಯಜಮಾನ್ರಿಗೆ ಕಾಂಜಿ ಪಿಂಜಿ ಮಾಡಂಗಿಲ್ಲ. ಅದ್ ಖರ್ಚಾದ್ರೂ ಅಲ್ಲಿ ಬಂದಿದ್ದು ಅಲ್ಲೇ ಖರ್ಚಾಗಿ. ಅನ್ನ ಉಳಿತು ಅಂದ್ರೆ ಅದು ಉಳಿಯಲ್ಲ, ಉಳಿತು ಅಂದ್ರೆ ಅದು ವೇಸ್ಟೇ. ಅದು ಮಾಡೋದೇ ಇಲ್ಲ. ಹೋದ್ರು ಸರಿನಾ. ಒಂದಷ್ಟು ನೀರು ಇದ್ಬಿಟ್ಟು ಮಜ್ಜಿಗೆ ಮಾಡೋದು ಅದೆಲ್ಲ ಇಲ್ಲ. ಗಟ್ಟಿಗೆ ಸ್ವಲ್ಪ ಗಟ್ಟಿಗೆ ಇರಬೇಕು. ಇದು ಮಜ್ಜಿಗೆ. ಮಜ್ಜಿಗೆ ಗಟ್ಟಿ ಇದೆ. ಎಷ್ಟು ಲೀಟರ್ ಮಾಡ್ತೀರಾ ಡೈಲಿ? ಇದಾ 10 ಲೀಟರ್. 10 ಲೀಟರ್ ಹಾಲು ಮೊಸರು ಕಡಿಮೆ ಹಾಲು ತಗೊಂಡು ಎಪ್ಪಾಕ್ತಿವಿ. 10 ಲೀಟರ್ ಮುದ್ದೆ ದಿನ ಒಂದು 3 ಸತಿ ಮಾಡ್ತೀವಿ. ಡೈಲಿ 20 kg ಇಟ್ಟು 20 kg ಇಟ್ಟು 250-300 ಆಗುತ್ತೆ. ಒಂದು ಊಟ ಮಾಡ್ತಾರೆ, ಒಬ್ಬೊಬ್ರು 2 ಊಟ ಮಾಡ್ತಾರೆ, 1.5 ಊಟ ಮಾಡ್ತಾರೆ. ನೀವು ಇಲ್ಲಿ ಯಾರೇ ನೋಡಿರು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸೇ ಬರೋದು. DC ಆಫೀಸಿಂದ ಹಿಡಿದು 2D ಆಫೀಸ್ವರೆಗೂ ಇಲ್ಲಿ ಪಾರ್ಸಲ್ ತಗೊಂಡು ಹೋಗ್ತಾರಲ್ಲ, ಅವರೇ ಬಂದು ಊಟ ಮಾಡ್ತಾರೆ. ಅಡಿಕೆ ದೆಬ್ಬೆ ನನಗೆ ಗೊತ್ತಿಲ್ಲ. ನಾನು ನೋಡಿದಾಗಿಂದ ಇದೇ ಥರನೇ ಇದೆ. ಇದಾಗುತ್ತೆ 80 ಮುದ್ದೆ. ನೀವು ಸೈಜ್ ಕಮ್ಮಿ ಮಾಡಿದ್ರೆ 110ವರೆಗೂ ದಾಟುತ್ತೆ. ಸೈಜ್ 80. ಈಗ ನಮ್ಮ ಸ್ನೇಹಿತರೆ ಸಾಫ್ಟ್ವೇರಲ್ಲಿರೋರು ಗುರು ನಿನ್ನ ಬೆಟ್ರು ಅಂತಾರೆ. ಸಾಫ್ಟ್ವೇರಲ್ಲಿರೋರು ನಿನ್ನ ಕೆಲಸ ಆರಾಮಾಗಿ ಗುರು ಅಂತಾರೆ. ನಿನ್ಗೆ ಯಾವಾಗ ಬೇಕು ಅವಾಗ ರಜಾ ಮಾಡ್ತೀಯಾ, ಬೇಕಾದಂಗೆ ಕೆಲಸ ಮಾಡ್ತೀಯಾ ಅಂತ ನಮ್ಗೆ ಅನಿಸುತ್ತೆ. ನಿಮ್ಮದೇ ಚಂದ ಕಂಡ್ರು ಅಂತ ನಮ್ಗೆ ಅನಿಸುತ್ತೆ. ಅದೇ ದೂರ ಬೆಟ್ಟ ನುಣ್ಗೆ ಅಂತಾರಲ್ಲ ಹಂಗೆ. ಏನಂತ ಮುದ್ದೆ ಪಾರ್ಸಲ್ ಒಂದು 50 ಹೋಗುತ್ತೆ ಸರ್. ಪಾರ್ಸಲ್ ದೊಡ್ಡ ದೊಡ್ಡ ಆಫೀಸ್ಗಳಿಗೆ ನಾವು ಕವರಿಗೆ ಕಟ್ಟಲ್ಲ. ಕವರ್ ಕಟ್ಟಲ್ಲ, ಬಾಕ್ಸ್ ತಂದ್ರೆ ಅಷ್ಟೇ. ಯಾಕೆ ಕವರ್ ಕಟ್ಟಲ್ಲ? ಹಾಕಕ್ಕಾಗಲ್ಲ ಸರ್, ಜನ ಜಾಸ್ತಿ ಇರ್ತಾರೆ. ನಾವು ಮೊದಲೇ ಏನೋ ಹಾಕಿಕ್ಕಿರಲ್ಲ. ಗಂಟು ಹೊಡಿಬೇಕಲ್ಲ ಮನೇಲಿ. ಏನಕ್ಕೆ ಅಂದರೆ ಬಿಗ್ಗಿಯಾಗಿ ಕುದಾಕಂಬ ಗಟ್ಟಿ ಕುದಾಕೊಂಡು ಚೆನ್ನಾಗಿ ಬಿಗಿಯಾಗಿ ತಿರುವಿರೆ ಸ್ಮೂತ್ ಮನೇಲೂ ಬರುತ್ತೆ ಮುದ್ದೆ. ಏನು ನಿಮ್ಮ ಹೆಸರು? ಪ್ರಸನ್ನ. ಪ್ರಸನ್ನ. ಏನಾಗುತ್ತೆ ಮನೆ ಮಗ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಅಲ್ಲೇ ಒಂದು 20-25 ವರ್ಷ ಇರ್ಬೇಕು. 25 ವರ್ಷದಿಂದ ಇದೇ ಮಾಡ್ತಿದ್ದೀರಾ? ಒಳ್ಳೆ ಮನೆ ಊಟ ಇದ್ದಂಗೆ ಇರುತ್ತೆ. ಸೋಡಾ ಹಾಕಲ್ಲ, ಕಲರ್ ಹಾಕಲ್ಲ, ಯಾವುದೇ ಗ್ಯಾಸ್ಟ್ರಿಕ್ ಆಗಲ್ಲ. ಮುದ್ದೆ ಊಟ ಚೆನ್ನಾಗಿರುತ್ತೆ, ಒಳ್ಳೆ ಊಟ. ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಫುಲ್ ಮೀಲ್ಸು, ಲಾಸ್ ಏನು ಅನ್ಸಲ್ಲ. ಇವತ್ತು ಮೂಲಂಗಿ ಸಾರು, ಮುದ್ದೆ, ರೈಸು ಬಂದು ಡೈಲಿ ಊಟ. ವಾರಕ್ಕೆ ಒಂದ್ಸತಿ ಬರ್ತೀವಿ. ಫೈನ್ ಊಟ ಬಿಸಿ ಇರ್ತದೆ. ಯಾವಾಗ ಬಂದರೂ ಬಿಸಿ. ತುಮಕೂರಿಗೆ ನಂಬರ್ 1 ಇದೆ ಫಸ್ಟ್. ಆಮೇಲೆ ಕಲ್ಲಾಗಿ ರುಬ್ಬೋದು ಇವರು, ಮಿಕ್ಸಿ ಇಲ್ಲ. ನಮ್ಮ ಹೆಸರು ಆದರ್ಶ್ ಅಂತ. ನಾವು ಶ್ರೀರಂಗ ಗ್ಯಾಸ್ ಏಜೆನ್ಸಿ ವರ್ಕ್ ಮಾಡ್ತಾ ಇದ್ದೀವಿ. ಇದು ಊಟ ಇಲ್ಲಿ ಗಂಗಣ್ಣ ಮೆಸ್ಸಿಗೆ ನಮ್ಮ ಓನರ್ ಡೈಲಿ ಕಳಿಸ್ತಾ ಇರ್ತಾರೆ. ವಾರಕ್ಕೆ 1 ದಿನ, 3 ದಿನ, 4 ದಿನ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ತುಂಬ ಸಾಫ್ಟಾಗಿರುತ್ತೆ. ಹೆಚ್ಚು ಕಮ್ಮಿ ಬಸ್ಸಾರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಈಗ ಅದಕ್ಕೋಸ್ಕರನೇ ಒಂದು ಬಸ್ಸಾರು ಮಾಡಿದರೆ ಮುದ್ದೆ ತೊಗೊಂಬ. ಗಂಗಣ್ಣ ಮೆಸ್ಸಲ್ಲಿ ಏನೋ ವಿಶೇಷತೆ ಅಂದರೆ ಬಾಕ್ಸ್ ಅಂದರೆ ಮಾತ್ರ ಪಾರ್ಸಲ್ಲು.
ಕವರ್ ಗಿವರು ಏನೂ ಬಳಸಲ್ಲ, ಕವರ್ ಬ್ಯಾನ್ ಮಾಡೋರಲ್ಲ. ಅದಕ್ಕೆ ಬಾಕ್ಸ್ ಅಂದರೆ ಊಟ ಪಾರ್ಸಲ್ಲು, ಇಲ್ಲ ಅಂದರೆ ಇಲ್ಲ. ಅದೊಂದು ಸ್ಪೆಷಾಲಿಟಿ ಗಂಗಣ್ಣ ಮೆಸ್ಸಲ್ಲಿ. ಊಟ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ, ಮುದ್ದೆ ಸಾಫ್ಟಾಗಿರುತ್ತೆ, ಮನೆಗೆ ಮಾಡಿದಾಗ ಹೆಂಗಿರುತ್ತೋ ಹಂಗೆ ಇರುತ್ತೆ ಗಂಗಣ್ಣ ಮೆಸ್ಸಲ್ಲಿ. ಸರ್ ನನ್ನದು ಕಂಪ್ನಿ ಬಂದ್ಬಿಟ್ಟು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಲಿದೆ. ಮತ್ತು ಸಾರೆಲ್ಲ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಲೀನಿನೆಸ್ಸು. ಇವರು ಪ್ಲೇಟ್ಸಲ್ಲಿ ಕೊಟ್ಬಿಟ್ಟು ಮತ್ತೆ ನಮ್ಮ ಕೈಯಲ್ಲೇ ತೊಳೆಸಿ ಎಲ್ಲ ಮಾಡಿಸ್ತಾರೆ. ಇದನ್ನು ಅವರು ತೊಳೆದಿರ್ತಾರೆ, ಮತ್ತು ಇನ್ನೊಂದ್ಸಲ ನಮಗೋಸ್ಕರ ಇನ್ನೊಂದ್ಸಲ ಕ್ಲೀನ್ ಮಾಡಿ ಇದು ಮಾಡಿರ್ತೀವಿ. ಮತ್ತು ಊಟ ಬಿಸಿ ನೀರು ಕೊಡ್ತಾರೆ. ಊಟ ಅಂತೂ ಎಷ್ಟು ಬೇಕೋ ಅಷ್ಟು ಬಡಿಸ್ತಾರೆ, ಇಲ್ಲ ಅಂತ ಮಾತ್ರ ಹೇಳಲ್ಲ, ಕೇಳಿ ಬಡಿಸ್ತಾರೆ. ಪ್ರೈಸ್ ತುಂಬ ರೀಸನಬಲ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ತಿಂದ ಮೇಲೆ ನಮಗೇನೋ ಒಂಥರ ಇದಾಗಲ್ಲ, ಅಸಿಡಿಕ್ ಆ ಥರ ಅಂತ ಅನಿಸಲ್ಲ. ಅದು ವೆರಿ ಇಂಪಾರ್ಟೆಂಟು. ಮತ್ತು ಇಲ್ಲಿ ಏನು ಅಂತಂದರೆ ಒಂದು ಸಲ ಯಾರಿಗಾರು ಕರ್ಕೊಂಬಂದು ತೋರಿಸ್ರೆ ಮತ್ತೆ ಇಲ್ಲೇ ಬರಲಿಕ್ಕೆ ಇಷ್ಟ ಬೀಳ್ತಾರೆ. ಅದು ತುಂಬ ಉತ್ತಮ. ಯಾರದು? ನಮ್ಮಮ್ಮ. ಅವರೇ ಸೂಪರ್. ಇವರು ಓಕೆ. ಅದೇ ಅಜ್ಜಿ ಬೋರಮ್ಮರು ನಮ್ಮ ತಾತವರಮ್ಮ. ತಾತ ಅವರ ತಾಯಿ ಮುತ್ತಜ್ಜಿ. ದಿನ ಎಷ್ಟು ಒಂದು 100 ಊಟ ಹೋಗುತ್ತಾ? ಡೈಲಿ ಒಂದು 250 360 ಹತ್ರ ಹೋಗುತ್ತೆ. ಒಂದೊಂದು ದಿವಸ 300 ಮೇಲೆ ಹೋಗುತ್ತೆ. ಡೈಲಿ ವೈಸ್. ಇವತ್ತು ಜನ ಕಮ್ಮಿ, ಶುಕ್ರವಾರ ಮೂಲಂಗಿ ಸಾರು ಅಂತ. ಮೂಲಂಗಿ ಸಾರಿಗೆ ಕಮ್ಮಿ ಜನ? ಅದು ಹಂಗೆ, ಅದು ಸಪ್ರೇಟ್ ಫ್ಯಾನ್ ಬೇಸ್. ಅದಕ್ಕೆ ಅದು ಫ್ಯಾನ್ ಬೇಸೇ ಬೇರೆ ಇದೆ, ಸಪ್ರೇಟ್. ನಾನು 15 ರೂಪಾಯಿಂದ ಊಟ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಮನೆ ಊಟ ಇದ್ದಾಗಿರುತ್ತೆ. ಮನೇಲಿದ್ದರೂ ನಾವಿಲ್ಲೇ ಊಟ ಮಾಡೋದು. ಮನೆಯಲ್ಲಿದ್ದರೂ ಮುದ್ದೆ ಇಲ್ಲೇ ಊಟ ಮಾಡೋದು. ನಾನು ಹೇಳ್ಬಿಟ್ಟಿದ್ದೀನಿ. ನನಗೆ ಬೆಳಗ್ಗೆ ಊಟ ನಮಗೆ ಬೇಡ, ಓನ್ಲಿ ರಾತ್ರಿ ಊಟ ಅಷ್ಟೇ. ಯಾಕೆಂದರೆ ಯಾಕೆ ಬೈತಾರೆ? ನಮ್ಮ ಆರೋಗ್ಯದ ಬಗ್ಗೆ ನಾವು ಇಟ್ಕೊಂಡ್ರೆ ಅವ್ರು ಯಾಕೆ ಬೈತಾರೆ? ಡಾಕ್ಟ್ರಿಗೆ ಯಾಕೆ ಕೊಡ್ತೀರ ದುಡ್ಡು? BP ಇಲ್ಲ, ಶುಗರ್ ಇಲ್ಲ, ಅಚ್ಚುಕಟ್ಟಾಗಿರ್ತೈತೆ. ಮೆಡಿಸನ್ ಥರ ನೀವು ಊಟ ಮಾಡಿ. ಈಗ ನಾವು ಊಟ ಮಾಡಿದ್ಮೇಲೆ ಆಮೇಲೆ ತೆಗೀರಿ. ಇದನ್ನ ಸಿದ್ಧಗಂಗೆ ಬಿಟ್ಟರೆ ಇದೆ, ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ಅನುಭವದ ಮಾತು. ಸಿದ್ಧಗ ನೋಡಿ, ಯಜಮಾನ್ರನ್ನ ಕೇಳಿ, ಸಿದ್ಧಗಂಗೆ ಬಿಟ್ಟರೆ ಇದೆ. ಫಸ್ಟ್ ಕ್ಲಾಸ್. ನಮ್ಮ ಗಂಗಣ್ಣವ್ರು ಇದ್ದಾರಲ್ಲ, ಯಾರನ್ನೂ ದುಡ್ಡು ಕೇಳಲ್ಲ. ಊಟ ಆದ್ಮೇಲೆ ಅವರೇ ಕೊಡಬೇಕು. ಧರ್ಮಾತ್ಮರು ಅವೆಲ್ಲ ಇಲ್ಲವೇ ಇಲ್ಲ. ಕೇಳಿ, ಇಲ್ಲಿ ಕುಂತಿರೋರು ಯಾರು ಊಟ ಆದ್ಮೇಲೆ ನೀವೇ ಧರ್ಮವಾಗಿ ಕೊಡಬೇಕು. ತಿಂದೋದ್ರು ಅವ್ರು ಕೇಳಲ್ಲ, ಒಬ್ಬರನ್ನೂ ಕೇಳಲ್ಲ. ಮಂಗಳವಾರ ಬಸ್ಸಾರು ಕ್ಯೂ ನಿಂತ್ಕೊತ ಜನ ಆ ಟೇಸ್ಟ್ ನಮ್ಮ ಮನೆಯಲ್ಲೂ ಮಾಡಲ್ಲ. ಅಷ್ಟೇ ಹೇಳ್ಬಲ್ಲೆ. ಹಣ ಅರ್ಧ ಯಾಕೆ ಬೈತಾರೆ ಸರ್? ಇಲ್ಲ, ಯಾಕೆ ಬಾಳ್ಬಾರ್ದು ಸರ್? SP ಆಫೀಸ್ಗೆ DC ಆಫೀಸ್ಗೆಲ್ಲ ಪಾಸಲ್ಲಿ ಹೋಗುತ್ತೆ. ಚೆನ್ನಾಗಿರುತ್ತೆ. 200 ರೂಪಾಯಿ kg ಬೀನ್ಸ್ ಆದ್ರೂ ಅದೇ ತಂದು ಹಾಕೋದವ್ರು. ಬೇರೆ ಅವೆಲ್ಲ ಬೇರೆ ಕ್ವಾಲಿಟಿ ಯಾವ್ದು ರೇಟ್ ಕಮ್ಮಿ ಇದೆ ಅಂತ ಹಾಕ್ಬಿಡೋದು, ಅವೆಲ್ಲ ಹಾಕಲ್ಲ. 200 ರೂಪಾಯಿ 200 ರೂಪಾಯಿ ಟೊಮೊಟೊ ಆದ್ರೆ ಹಾಕ್ತಾರೆ. ಯಾವತ್ತು ಕ್ವಾಲಿಟಿ ಮಾತ್ರ ಕೆಡ್ಸೋದೇ ಇಲ್ಲ. ಇವತ್ತು ಊಟ ಮಾಡಿ ನಾವೇ ಕೊಡ್ತೀವಿ ದುಡ್ಡು. ಇಬ್ಬರದು ತಗೋಣ ಗಂಗಣ. ನಮಗೆ ಸ್ಪಾನ್ಸರ್ ನೀವೇ ಇವತ್ತು. ಅಯ್ಯೋ, ನಮ್ಮ ಯಜಮಾನ್ರು ಇವತ್ತು ನಮಗೆ ಊಟ ಆಗ್ತಾವ್ರೆ. ಥ್ಯಾಂಕ್ ಯು. ಮಾಡಿ ಏನಾಗ್ತಿತ್ತು ಅದರಲ್ಲಿ? ಏನು ಸಮಣ? ನಮಸ್ತೆ, ಗಂಗಾಧರ್ ಅಂತ ಹೇಳಿ, ತುಮಕೂರು ಟ್ಯಾಕ್ಸಿ ಚಾಲಕರು. ನಾವು ಲಾಸ್ಟ್ ಟೈಮ್ ಇಲ್ಲಿ ಊಟ ಮಾಡಿ ಹೋಗಿದ್ದು. ಇಲ್ಲಿಗೆ ಊಟ ಮಾಡಲೇಬೇಕು ಅಂತೇಳಿ ನಮ್ಮ ಸ್ನೇಹಿತರು ನಾವು ಟೌನ್ ಹಾಲಿಂದ ಇಲ್ಲಿ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಇಲ್ಲಿಗೆ 3.5 ಕಿಲೋಮೀಟರ್ ಆಗುತ್ತೆ. ಎಷ್ಟು ಹೋಟ್ಲು ಬರ್ತವೆ ಮಧ್ಯದಲ್ಲಿ? ಸುಮಾರು ಒಂದು 15ರಿಂದ 20 ಹೋಟ್ಲು ಬರ್ತವೆ. ಆದ್ರೂ ಇಲ್ಲೇ ಊಟ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರ ಜೊತೆ ಇಲ್ಲಿ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಅನ್ನದ ಋಣ ಎಲ್ಲಿದೆಯೋ ಯಾರು ಬಲ್ಲವರು ಅಂತ ದೊಡ್ಡವರು ಹೇಳ್ತಾರೆ. ಅದೇ ರೀತಿ ನಮಗೂ ಕೂಡ ಇವತ್ತು ನೋಡಿ, ಎಲ್ಲಿಯೇ ತುಮಕೂರು, ಎಲ್ಲಿ ಬೆಂಗಳೂರು, ನಾವು ಬಂದ್ವಿ. ಇವತ್ತು ನಮ್ಮ ಸಂಜೀವಣ್ಣ ಕರ್ಕೊಂಬಂದರು. ಗಂಗಾಧರಪ್ಪನವ್ರ ಮೆಸ್ನಲ್ಲಿ ಎಷ್ಟು ಒಳ್ಳೆ ಮುದ್ದೆ, ಎಷ್ಟು ಒಳ್ಳೆ ಸಾರು. ಹಂಗೆ ಅವ್ರು ಹೇಳ್ದಂಗೆ ಈಗ ಟೊಮಾಟೊ 100 ರೂಪಾಯಿ kg. ತರಕಾರಿಗಳೆಲ್ಲ ಗಗನಕ್ಕೆ ಏರ್ಬಿಟ್ಟಿದೆ ಬೆಲೆ. ಆದರೂ ನೋಡಿ ಎಷ್ಟು ತರಕಾರಿನ ಅವ್ರು ಹಾಕಿದ್ದಾರೆ. ಇದು ತಿಂದರೆ ನಿಜಕ್ಕೂ ಒಳ್ಳೆ ಆರೋಗ್ಯ ಖಂಡಿತ ಇಂಪ್ರೂವ್ ಆಗುತ್ತೆ. ಒಳ್ಳೆಯದಾಗಲಿ ಗಂಗಾಧರಪ್ಪನವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ನ್ಯಾಚುರಲ್ ಮನೆ ಊಟ ಹಾಗಾಗಿ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ಕಡೆ ಬಂದರೆ ತುಮಕೂರಿಗೆ ಮಿಸ್ ಮಾಡಿಬಿಡಿ. SIT ಹೋಟ್ಲ್ ಹಿಂದ್ಗಡೆನೇ ಇರುತ್ತೆ, ಲೊಕೇಶನ್ ಹಾಕಿರ್ತೀನಿ. ಬನ್ನಿ, ಇಲ್ಲಿ ಊಟ ಮಾಡಿ, ಇದರ ರುಚಿ, ಇದರ ಸ್ವಾದ ಅನುಭವಿಸಿ. ಒಳ್ಳೆಯದಾಗಲಿ. ನಿಮಗೆ ತುಂಬ ಥ್ಯಾಂಕ್ಸ್. ನಿಮ್ಗೆ ರವಿ ಅಣ್ಣಂಗೆ ಬನ್ನಿ ಅಣ್ಣ, ಈ ಮೆಸ್ ನಮ್ಗೆ ಗಂಗಣ್ಣನ ಮೆಸ್ ಮಾಡೋಣ ಅಂತ ನೀವು ಫ್ರೀ ಮಾಡ್ಕೊಂಡು ಇವತ್ತು ಬಂದಿದ್ದೀರಾ. ಇದ್ರ ವಿಶೇಷತೆ ಏನಂದರೆ, ಒಂದು ತಾಯಿ ಊಟ ಸಿಕ್ದಂಗೆ ಆಗುತ್ತೆ ಅಣ್ಣ. ನಮ್ಮ ತಾಯಿ ಕೈಯಲ್ಲಿ ಹೆಂಗೆ ಬಡಿಸ್ಕೊಂಡು ಬಿಸಿ ಇದು ಆ ಥರ ಊಟ ಸಿಕ್ದಂಗೆ ಆಗುತ್ತೆ ಇಲ್ಲಿ. ಯಾಕಂದ್ರೆ ನಾನು 30 ವರ್ಷದಿಂದ ನೋಡಿರೋದು ಈ ಮೆಸ್ನ. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ತೇಗ್ಬಿಡೋಣ ಇವತ್ತು. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಏನು ರುಚಿ ಇದೆಯಪ್ಪ ಈ ಸಾಂಬಾರು. ದುಡಿಮೆಯೊಂದೇ ದೇವರು ಎಂದವರೆಂದು
ಸೋಲರು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.